ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿವತ್ತು ಬೇರಲ್ಸ್ನಕಾಯಿ ಪೋಡಿ ಮಾಡ್ತಾ ಇದ್ದೀನಿ. ಅದನ್ನು ಪೋಡಿ ಮಾಡೋದಕ್ಕೆ ದಿಸಾನು ಅವರ ಆಲಿವ್ ಆಯಿಲ್ನ ಬಳಸ್ತಾ ಇದ್ದೀನಿ. ಇವಾಗ ಪೋಡಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವಾಗ ಈ ಬೇರಲ್ಸ್ನಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಇದನ್ನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ತೀನಿ. ಮೊದಲು ಬೇರಲ್ಸಿನಕಾಯಿ ಮೇಲ್ಭಾಗನ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಚಾಕುವಿನಿಂದನೂ ಮಾಡ್ಕೋಬಹುದು, ನಾನು ಈ ಮೆಟ್ಕತ್ತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಿಪ್ಪೆ ತೆಕ್ಕೊಳ್ಳೋಣ. ಬೇರಲ್ಸಿನಕಾಯಿನ ಸಿಪ್ಪೆ ತೆಕ್ಕೊಳ್ತೀನಿ ಮೊದಲು. ಇವಾಗ ಇದನ್ನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇದಕ್ಕಿರೋ ಈ ಬೆಂಡೆಲ್ಲ ತೆಕ್ಕೊಳ್ಳೋಣ ಮೊದಲೇ. ಇವಾಗ ತೆಳುವಾಗಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ತೆಳು ಇರಬೇಕು, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಈ ರೀತಿ ಇರಬೇಕು. ಇವಾಗ ಇದೆಲ್ಲವನ್ನ ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ತೀನಿ. ಇವಾಗ ಇದನ್ನ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನ ನೀರಲ್ಲೇ ಹಾಕಿಡಬೇಕು ಬೇರಲ್ಸಿನಕಾಯಿನ ಕಟ್ ಮಾಡಿದ್ಮೇಲೆ. ಹಾಗೆ ಬಜ್ಜಿ ಮಾಡೋಕ್ಕೂ ಕೂಡ ಇಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದಾಗಿದೆ. ಕಪ್ಪಾಗಿಬಿಡುತ್ತೆ ಇಲ್ಲ ಅಂದರೆ. ನಾನಿಲ್ಲಿ 2 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡ ಚಮಚದಲ್ಲಿ 2 ಚಮಚ. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಟ್ಟಾಣಿಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಬಿಟ್ಟು ಕುಟ್ಕೊಳ್ತೀನಿ. ಇದು ಜಾಸ್ತಿ ಪುಡಿ ಆಗೋದು ಬೇಡ, ಸ್ವಲ್ಪ ತರಿಯಾಗಿಯೇ ಇರಬೇಕು, ಚೆನ್ನಾಗಿರುತ್ತೆ. ಇವಾಗ ಕುಟ್ಕೊಂಡಂಥ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಲಿಂಬು ರಸವನ್ನು ಹಾಕ್ಕೊಳ್ಳೋಣ. 1 ಕಡೆಯಷ್ಟು ಲಿಂಬು ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಚಮಚದಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ ನಂತರ ಕಟ್ ಮಾಡ್ಕೊಂಡಿರ್ತೀವಲ್ಲ ಜಿಗುಜ್ಜೆಯನ್ನು, ಅದಕ್ಕೆ ಚೆನ್ನಾಗಿ ಇದನ್ನು 2 ಕಡೆ ಹಚ್ಕೋಬೇಕು. ಮೇಲ್ಭಾಗದಲ್ಲಿ ಕೆಳಭಾಗದಲ್ಲೆಲ್ಲ ಚೆನ್ನಾಗಿ ಹಚ್ಕೋಬೇಕು. ಇವಾಗ ಒಂದು ಪ್ಲೇಟಲ್ಲಿ ರವೆ ತಗೊಂಡಿದ್ದೀನಿ, ಗೋಧಿ ರವೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್ ಬೇಕಾದರೆ ನೀವು ಹಾಕ್ಕೋಬೋದು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ರವೆಯಲ್ಲಿ ಈ ರೀತಿ ಉರುಳಿಸ್ಕೋಬೇಕು. 2 ಸೈಡು ಇದಕ್ಕೆ ರವೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಅದನ್ನು ಹಚ್ಕೋಬೇಕು. ಇವಾಗ ಗ್ಯಾಸ್ ಮೇಲೆ ದೋಸೆ ತವ ಇಟ್ಕೊಂಡಾಗಿದೆ. ಈಗ ಅದ್ರ ಮೇಲೆ ಈಗ ಇದಕ್ಕೆ ದಿಸಾನು ಅವರ ಆಲಿವ್ ಆಯಿಲ್ನ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನ ಶುಗರ್ ಇರುವವರು, BP ಇರುವವರು, ಕೊಲೆಸ್ಟ್ರಾಲ್ ಇರುವವರು ಯಾರು ಬೇಕಾದರೂ ತಿನ್ಬೋದು. ಸ್ವಲ್ಪನೇ ನಾನಿಲ್ಲಿ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡ್ ಇದನ್ನ ತಿರುವಿ ಹಾಕ್ಕೊಳ್ಳೋಣ. ಇದಕ್ಕೆ 2 ಕಡೆ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ. ಟೊಮೆಟೊ ಸಾಸ್ ಜೊತೆ ಎಲ್ಲ ತಿಂತಾಯಿದ್ರೆ ಪ್ಲೇಟ್ ಖಾಲಿಯಾಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ನೋಡಿ ಪುಡಿ ರೆಡಿ ಆಗ್ತಾ ಇದೆ. ಸಖತ್ತಾಗಿರುತ್ತೆ ಮಾತ್ರ ಇದು ಟೇಸ್ಟು. ಫಿಶ್ ತಿನ್ನೋರಿಗೆ ಇದ್ರ ನೋಡಿದ್ರೆ ಬೇರೆ ಥರನೇ ಅನಿಸ್ಬೋದು. ಎರಡು ಸೈಡಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು.
ಹಾಗೆ ಇವಾಗ ಗುಜ್ಜಿ ಬಜ್ಜಿ ಕೂಡ ರೆಡಿ ಮಾಡ್ತಾಯಿದ್ದೀವಿ. ಅಮ್ಮ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದು, ನಾನೀಗ ಕರಿತಾ ಇದ್ದೀನಿ. ಎರಡೂ ಕಡೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕೂ ಕೂಡ ಟೊಮೆಟೊ ಸಾಸ್ ಸಖತ್ತಾಗಿರುತ್ತೆ, ಇಲ್ಲ ಹಾಗೇನು ತಿನ್ಬೋದು. ಪೊಡಿ ಚಲೋ ಇದೆ. ಟೊಮೆಟೊ ಸಾಸ್ ಹಚ್ಕ ತಿನ್ನಿ, ಚಲೋ ಆಗ್ತು. ಅದೇ ಖಾರ ಅದಾಕ ಇದು ಅದೇ ಇದು ಮಾಡಕ್ಕರೆ ಹಾಕಿದ್ದೆ, ಚಲೋ ಇದೆ. ಹಾಗೆ ಜಿಗುಜ್ಜೆ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡ್ವಿ. ಗಂಗೆ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಅದ್ರ ಒಳಗಡೆ ಇರೋ ಬೆಂಡೆಲ್ಲ ತೆಗೆದು ಕಟ್ ಮಾಡ್ತಾ ಇದ್ದಾಳೆ. ಇದನ್ನ ಕಟ್ ಮಾಡ್ಕೊಂಬಿಟ್ಟು ಉಗಿಯಲ್ಲಿ ಬೇಯಿಸ್ಕೊಂಡು ಹಪ್ಪಳನೂ ಮಾಡ್ಬೋದು, ಇಲ್ಲ ನೀರು ಹಾಕಿ ಬೇಯಿಸಿನೂ ಮಾಡ್ಬೋದು. ಉಗಿಯಲ್ಲಿ ಬೇಯಿಸ್ಕೊಂಡ್ರೆ ಅದನ್ನ ರುಬ್ಬೋದು ತುಂಬ ಕಷ್ಟ ಆಗುತ್ತೆ, ಬಿಗಿ ಬರುತ್ತೆ. ಈ ನೀರು ಹಾಕಿ ಬೇಯಿಸ್ಕೊತೀವಲ್ಲ ಅದು ಅಷ್ಟು ಕಷ್ಟ ಆಗಲ್ಲ, ಮಿಕ್ಸಿಯಲ್ಲೂ ರುಬ್ಬೋದು. ಆಲ್ರೆಡಿ ಒಂದು ಸಾರಿ ಮಾಡಿದ್ವಿ, ಮಿಕ್ಸಿಗೆ ಹಾಕಿ ರುಬ್ಬಿ ಮಾಡಿದ್ವಿ. ಇವತ್ತು ಒರಳು ಕಲ್ಲಲ್ಲಿ ಬೀಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನುಣ್ಣಗೆ ಬರುತ್ತೆ. ಮಿಕ್ಸಿ ಏನಾಗ್ಬಿಡುತ್ತೆ ಅಂದರೆ ಕೆಲವೊಮ್ಮೆ ಕೆಟ್ಟು ಹೋಗಿಬಿಡುತ್ತೆ, ತುಂಬ ಹೀಟೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒರಳು ಕಲ್ಲಲ್ಲಿ ಬೀಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಇವತ್ತು ಅದರಲ್ಲೇ ಬೀಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಳು ಅಮ್ಮನ ಮನೆ ಕೆಲಸದವಳು, ಗಂಗೆ ಅಂತೇಳಿ ಇವಳ ಹೆಸರು. ಜಿಗುಜ್ಜೆ ಕಟ್ ಮಾಡ್ತಾ ಇದ್ದಾಳೆ ಹಪ್ಪಳಕ್ಕೆ. ನಾನು ಟ್ರೈಪೋಡ್ ತೊಗೊಂಡು ಬಂದೆ ವಿಡಿಯೋ ಮಾಡೋದಕ್ಕೆ. ಬರ್ತಿದ್ದಂಗೆ ಅವಳು ನನ್ನ ಹತ್ರ ಹೇಳ್ತಾ ಇದ್ಲು, ನನ್ನ ವಿಡಿಯೋ ಮಾಡಿಬಿಡ್ವಿ, ನಾನು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ಲು. ಇಲ್ಲ, ನೀನು ಚೆನ್ನಾಗಿಯೇ ಇದೆಯಾ, ಏನೂ ಆಗಲ್ಲ, ಸುಮ್ಮನಿರು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ. ಫಸ್ಟ್ ಟೈಮಲ್ಲೆಲ್ಲ ವಿಡಿಯೋದಲ್ಲಿ ಬರುವಾಗ ಕೆಲವರಿಗೆ ಮುಜುಗರ ಆಗುತ್ತೆ, ಸಹಜ ಅದು. ಆಮೇಲೆ ಆಯಿತು ಮಾಡು ಅಂತೇಳಿ ನೋಡಿ ತಲೆ ಬಗ್ಸ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ. ಗೊತ್ತಿಲ್ಲಾಗಿತ್ತ ನಿಮಗೆ? ಇಲ್ಲ. ನೀವು ಬರೀ ಅಡುಗೆಗೆ ಮಾತ್ರ ಬಳಸ್ತೀರಾ? ಹೌದು, ಅಡುಗೆ ಮಾಡಿ ಹಪ್ಪಳ, ಚಿಪ್ಸು ಎಲ್ಲ ಮಾಡ್ತಾರೆ. ಕರೆ ಹಸುಕಾಯಿ ಮಂಗಿ ಇಡುವುದಿಲ್ಲ. ಹೌದು, ಕಡಿಮೆ. ಇನ್ನೊಂದು ತಿಂಗಳು ಬೇಕನ್ನ, 15 ದಿನ ಒಂದು ತಿಂಗಳೇ ಬೇಕು ಮಳೆ ಇಡುದು. ಮಳೆ ಹಿಡಿತದೆ, ಹಪ್ಪಳ ಮಾಡೋಕ್ಕಾಗೋದಿಲ್ಲ. ಇಲ್ಲ, ಇವತ್ತು ಹಪ್ಪಳ ಇಲ್ಲ, ಎಲ್ಲ ಕಂಡ್ರಿ ಇಲ್ಲ ಅಲ್ಲ ಕೈ. ಒಂದು 4 ಚಿಪ್ಸ್ ಮಾಡ್ಕೊಳ್ಳೋ ಕಡಿಲ್ಲ. ಹಾಂ, ಕಡೆ ಚಿಪ್ಸಿಗೂ ಬೆಳಿಲಿಲ್ಲ ಇನ್ನು ಇಲ್ಲ. ಇವರು ಸುಮ್ಮನೆ ಮನೆ ಮಾರು ಕರ್ಲಕಾಯಿ ರಾಶಿ ಕಡೆ. ಅದು ಸ್ಟಾರ್ಟಿಂಗ್ ಬಗ್ಗೆಲ್ಲ ಆಗಿತ್ತು, ಮಂಗೆಲ್ಲ ಖಾಲಿ ಮಾಡೋದು ಹೇಳ್ತಿದ್ರು ಅಮ್ಮ. ಆದರೂ ಇದು ಒಂದೇ ಮಾರ್ಕಾಗಿತ್ತು, ಒಂದೊಂದು ಅಲ್ಲೊಂದು ಬಂದದಿಲ್ಲ, ಕಡೆ ಬಂದದೆ. ಕಡೆ ಬಂದದಿಲ್ಲ. ಹೊಳೆ ಬದಿಗಂತೂ ರಾಶಿ ಎಳೆದು ಅದು 1.5-2 ತಿಂಗಳ ಮೇಲೆ. 2 ತಿಂಗಳು ಹತ್ತಲಾಗ ಅರ್ಧ ಮೊಳಗಲ್ಕೆ ಇದೇನು ತುಂಡು ಮಾಡಕ್ಕೆ ಹೋಗ ಹಂಗೆ ಹಾಕೋದು, ಚೂರು ಮಾಡಾಕ್ತೀವಿ. 2-3 ಪೀಸ್ ಮಾಡಕ್ಕೆ. ಎಷ್ಟು ತಂದು ಕೊಟ್ಟಿದ್ದೆ ಹೇಳು? 3 ತಂದು ಕೊಟ್ಟಿಲ್ಲ. ತುಟ್ಟಿ ಅಲ್ವ ಇದು? ಅಷ್ಟೇ ಅಲ್ಲ, ತುಟ್ಟಿ ಅಲ್ಲ. ಹೌದು. ಈಗ ಮತ್ತೆ ಹಲಸಿನಕಾಯಿ ಎಂದಾರು ಒಂದು ಹಪ್ಪಳ ಮಾಡೋದು ಹೇಳಿ ಮುದ್ದೆ ಹೋಗೋದೇನೆ. ಈಗ ಇದೆಲ್ಲ ಒಂದಿಷ್ಟು ಇಟ್ಟರೆ ಇರೋದಿಲ್ಲ, ಇದೆ ಹಾಳ ಹೋಗ್ತದೆ. ಬೆಳೆದೋಗದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಬೇಯಿಸ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ಬೇಗ ಬೆಂದ್ಬಿಡತ್ತೆ, 10-15 ನಿಮಿಷದಲ್ಲಿ ಬೆಂದೋಗತ್ತೆ. ಆಮೇಲೆ ನೋಡಿ ಈ ರೀತಿ ಆಗುತ್ತೆ. ನೀರು ಹಾಕಿ ಬೇಯಿಸಿದ್ಮೇಲೆ ಉಗಿಯಲ್ಲಿ ಬೇಯಿಸ್ಕೊಂಡ್ರೆ ಆ ಥರ ಇರುತ್ತೆ. ಇದೆಲ್ಲ ಆರೋದಕ್ಕೆ ಅಂತ ಹರಡ್ಕೊಂಡಿದ್ದಾಗಿದೆ. ಇವಾಗ ಜಿಗುಜ್ಜೆನ ಹಪ್ಪಳ ಮಾಡಬೇಕು. ಎಲ್ಲ ಬೇಯಿಸಿ ಇಟ್ಕೊಂಡಿದ್ದಾಗಿದೆ. ಈಗ ಇದನ್ನ ರುಬ್ಕೋಬೇಕು. ನಿನ್ನೆ ನಾವು ಮಿಕ್ಸಿಗೆ ಹಾಕಿ ಮಾಡಿದ್ವಿ, ಯಾಕೋ ಮಿಕ್ಸಿ ಹಾಳದಂಗೆ ಆಗ್ಬಿಡ್ತು, ಹೊಗೆಲ್ಲ ಬಂದ್ಬಿಡ್ತಿದ್ವಿ. ಯಾಕೆಂದ್ರೆ ತುಂಬ ಅಂಟಿರುತ್ತಲ್ಲ, ಅದಕ್ಕೋಸ್ಕರ ಇವತ್ತು ಒರಳು ಕಲ್ಲಲ್ಲೇ ರುಬ್ಬೋಣ ಅಂತೇಳಿ. ಜೀರಿಗೆ,
ಅರಿಶಿನದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇವತ್ತು. ನಿನ್ನೆ ಓಂ ಕಾಳು ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೆ. ಇವತ್ತು ಓಂ ಕಾಳು ಬೇಡ, ಇಷ್ಟೇ ಸಾಕಂತೇಳಿ ಇಷ್ಟೇ ಹಾಕ್ಕೊಳ್ತಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ರುಬ್ಬೇಕು. ಈ ಥರ ಒಳಕಲ್ಲಲ್ಲಿ ರುಬ್ಕೊಳ್ಳೋದಾದ್ರೆ ಬೇಗ ನುಣ್ಣಗೆ ಆಗ್ಬಿಡುತ್ತೆ. ಮಿಕ್ಸಿಲಾದ್ರೆ ಬಿಸಿ ಇರುವಾಗ ಹಾಕಕ್ಕಾಗಲ್ಲ. ಇದೆಲ್ಲ ಮಿಕ್ಸರ್ ಜೋರ್ ಹೊಗೆ ಬಂದತ್ತು, ಅದಕ್ಕಾಗಿ ಇವತ್ತು ಒಳಕಲ್ಲೇ ಒಳ್ಳೆ ದೊಡ್ಡ ತೊಳ್ಕೊಂಡ ಹೊಗೆ ಬಂದೋಗಿತ್ತು ಮಿಕ್ಸರಿಗೆ. ಹೀಟ್ ರಾಶಿ ಹೊತ್ತು ಬೇಯಿಸಿ ಹೀಟ್ ಆಗುತ್ತೆ. ಹೆಲ್ಪ್ ಮಾಡ್ತೀಯಾ? ನಂಗೊಂದು ತಮಗೆ ನೀರು ತಂದು ಕೊಡ್ತೀಯಾ? ನೀರು ಬೀಸುಲೆ. ಥ್ಯಾಂಕ್ ಯು. ಅವಾಗ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಈ ಥರ ರುಬ್ಬೇಕು. ಉಪ್ಪನ್ನ ಬೇಕಾದ್ರೆ ಮೊದಲೇ ಹಾಕ್ಕೊಂಡು ಬೇಯಿಸ್ಕೋಬಹುದು, ಇಲ್ಲ ಆಮೇಲೂ ಹಾಕ್ಕೋಬಹುದು. ಮೊದಲೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹೀರ್ಕೊಳುತ್ತಲ್ಲ, ಅದಕ್ಕೆ ಮೊದಲೇ ಹಾಕ್ಕೊಂಡು ಬೇಯಿಸ್ಕೊಬಿಡೋದು. ನಂಗೆ ಬಳಕಲ ಬೀಸೋದು ಮಜಾನೇ. ಈ ಕೈ ಕಡ್ದೋದಾಗ ಬೀಸಿದ್ದ ಅಂಬಿದ್ದ ಬಂದಾಗ ಅವಾಗ ಕರೆಂಟ್ ಎಲ್ಲ ಸಮಯಕ್ತಿದೆ. ಹಪ್ಪಳ, ಹಲಸಿನಕಾಯಿ ಹಪ್ಪಳ. ಈ ಕೆಂಪುಡೆಲ್ಲ ತಿನ್ಕೊಳ್ಳುವರೆ ಪಾಪ ಮಾಡ್ಕೊಡೋಂಗಿಲ್ಲ ಮಗ. ಮಾಡ್ಕೊಡೋದೇ ನಮ್ಗೆ ಸಮಾಧಾನ. ಇಲ್ಲ ಈ ಮನೇಲಿ ಎದ್ದು ಫಾಸ್ಟ್ ಆಗ್ತದೆ. ಇಲ್ಲಿ ಆರಿಗೆನೋ ತಂದು ಇಲ್ಲೇ ಅದು ತಂದು ಇಲ್ಲೇ ಚಿಲ್ಲಿ ಫ್ಲೆಕ್ಸ್ ತಂದು ಇಲ್ಲೇ. ಅಲ್ಲ ನೀ ಗೆಂಟೆಲ್ಲ ಚಂದ ಮಾಡಾಕ್ತದ. ನಮ್ಮ ಮೊಮ್ಮಗಳು ಎಷ್ಟು ಚಂದಕ್ಕಿದ್ಯೆ ತಿಂದು ಬಿಡಿಸ್ಕೊಂಡೆ ನಾವು ಚಂದಕ್ಕಿದ್ದ. ನಂಗೆ ಮಕ್ಕಳು ಅಂದ್ರೆ ಸ್ವಲ್ಪ ಪ್ರೀತಿ ಅಲ್ಲ ಪಾಪ. ಇಲ್ಲೇ ಉಳಿದ್ಬಿಡಕ್ಕ ನೀನು ಯಾರಪ್ಪ ಶಾಲೆಗೆ ರುಚಿ ರುಚಿ ಅಡಿಗೆ ಮಾಡ್ಕೊಡ್ತು ನೋಡು. ಆಯ್ ಅಡಿಗೆ ಮಾಡುದು ಆಂಬುಲೆನ್ಸ್ ಚಲೋ ಗೊತ್ತಿದೆ. ನನಗಿಂತ ಚಲೋ ಮಾಡ್ಕೊಡ್ತು ಆಯ್ತು. ಒರಳಕಲ್ಲಲ್ಲಿ ಹಪ್ಪಳ ರುಬ್ಕೊಂಡಿರೋದ್ರಿಂದ ಅಂಟು ಇನ್ನೂ ಚೆನ್ನಾಗಿ ಬಂದಿದೆ. ಮಿಕ್ಸಿಯಲ್ಲಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಒರಳಕಲ್ಲಲ್ಲಾದರೆ ಕಡಿಮೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೋದು. ಇವಾಗ ಚಣಕಲ ಕೀಳೆಯಲ್ಲಿ ಹಪ್ಪಳನೆಲ್ಲ ಹಚ್ತಾ ಇದ್ದೀವಿ. ಅಕ್ಕ ಮತ್ತು ನಾನು ಇಬ್ಬರು ಸೇರಿ ಹಪ್ಪಳ ಹಚ್ಚೋದು, ಮಕ್ಕಳು ಹಪ್ಪಳ ಎಲ್ಲ ತಗೋಗಿ ಒಣ ಹಾಕ್ತಾ ಇದ್ದಾರೆ. ಈ ಸರಿ ಇನ್ನೂ ಹಲಸಿನಕಾಯಿ ಬೆಳೆದಿಲ್ಲ, ಅದಕ್ಕೋಸ್ಕರ ಬೇರೆ ಹಲಸಿನಕಾಯಿ ಹಪ್ಪಳನೇ ಮೊದಲು ಮಾಡ್ಕೊಳ್ತಾ ಇದ್ದೀವಿ. ಆನಂತರ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂಥೇಳಿ. ಹಲಸಿನಕಾಯಿ ಬೆಳೆಯೋಕ್ಕೂ ಸ್ವಲ್ಪ ಲೇಟ್ ಅನಿಸುತ್ತೆ, ಇನ್ನೂ ಎಲ್ಲ ಚಿಕ್ಕ ಚಿಕ್ಕದಾಗೇ ಇದೆ. ಒಂದೆರಡು ತಂದು ಕಡ್ದೆಲ್ಲ ನೋಡಿದ್ದಾಯಿತು, ಇನ್ನೂ ಬೆಳೆದಿಲ್ಲ ಅದು. ಇದು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು. ಇವಾಗ ಮಕ್ಕಳು ಹಪ್ಪಳ ಒಣ ಹಾಕ್ತಾ ಇದ್ದಾರೆ, ಅಕ್ಕ ತಮ್ಮ ಇಬ್ಬರು ಸೇರಿಬಿಟ್ಟು. ಊರಿಗೆ ಬಂದಾಗ ಹೆಚ್ಚಾಗಿ ನಾನು ಅಕ್ಕ ಇಬ್ಬರು ಬಂದಾಗೇ ಈ ರೀತಿ ಹಪ್ಪಳ ಸಂಡಿಗೆ ಅದೆಲ್ಲ ಮಾಡೋದು ಇಟ್ಕೊಳ್ತೀವಿ. ಇಬ್ಬರು ಸೇರಿ ಮಾಡೋದಕ್ಕಾಗತ್ತೆ ಅಂತೇಳಿ. ಅಮ್ಮನಿಗೆ ಅಡುಗೆ ಕೆಲಸನೇ ಆಗೋಗುತ್ತೆ. ಇವಾಗ ಮಾವಿನ ಹಣ್ಣಿನ ಹಪ್ಪಳ ಕೂಡ ಮಾಡ್ತಾಯಿದ್ದೀವಿ. ಮಳೆಗಾಲಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಹಪ್ಪಳ. ಹಲಸಿನಕಾಯಿ ಜಿಗುಜ್ಜೆ ಇದೆಲ್ಲ ಮಾಡಿಟ್ಕೊಂಡ್ರೆ ತುಂಬ ಥರ ಸಂಡಿಗೆ ಇವೆಲ್ಲ. ತಮ್ಮಂದಿರೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿರ್ತಿತ್ತು. ಎಲ್ಲ ಸೇರಿ ಮಾವಿನ ಹಣ್ಣೆಲ್ಲ ಇಕ್ಕೊಂಡು ಬಂದು ಹಪ್ಪಳ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಎಲ್ಲ ಸೇರಿ ತಿನ್ನುವಾಗಲೇ ಅದೊಂಥರ ಮಜಾ ಇರ್ತಿತ್ತು.
ಇವಾಗ ಎಲ್ಲರೂ ದೂರ ದೂರ ಇದ್ದಾರೆ. ಆ ನೆನಪುಗಳನ್ನು ಮಾಡ್ಕೊಳ್ತಾ ಇವಾಗ ನಮ್ಮ ಮಕ್ಕಳುಗಳೆಲ್ಲ ಸೇರಿ ಮಾಡೋದು ನೋಡಿದಾಗ ಎಂಜಾಯ್ ಮಾಡ್ತೀವಿ. ಒಂಥರ ಚಿಕ್ಕ ಏಜೇ ಚೆನ್ನಾಗಿರ್ತಿತ್ತು ಅಲ್ವಾ, ಎಲ್ಲ ಸೇರಿ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಆ ಜೀವನ ಬೇಕು ಅಂದ್ರೂ ಸಿಗಲ್ಲ. ಅಮ್ಮನ ಅಡುಗೆ ಕೂಡ ರೆಡಿಯಾಗಿದೆ. ಅಮ್ಮ ಇಲ್ಲಿ ಮಾವಿನ ಹಣ್ಣಿನ ತಂಬುಳಿ ಮಾಡಿದ್ದಾರೆ, ನಂತರ ಜೀಗುಜ್ಜೆ ಪಲ್ಯ, ಮಾವಿನ ಹಣ್ಣಿನ ಪಾಯಸ, ಹಾಗೆ ಶುಂಠಿ ತಂಬುಳಿ, ಸಾಂಬಾರು, ಒಳ್ಳೆ ಎಮ್ಮೆ ಮೊಸರು, ಎಮ್ಮೆ ಹಾಲಿಂದು. ಊಟ ಸಖತ್ತಾಗಿತ್ತು. ನಾವು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅಮ್ಮ ಇಲ್ಲಿ ನಮಗೆಲ್ಲ ಅನ್ನ ಬಡಿಸ್ತಾ ಇದ್ದಾರೆ. ಇವತ್ತಿನ ಈ ಹಳ್ಳಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.